ಬೆಂಕಿಯಂತೆ ಸಿಡಿತಾ ಇದ್ದ ಬ್ಯಾಟರ್ಗಳು, 6-4ಗಳ ಸುರಿಮಳೆ, ಮೈದಾನದ ಮೂಲೆ ಮೂಲೆಯಲ್ಲೂ ಚೆಂಡು. ಮಾಡರ್ನ್ ಕ್ರಿಕೆಟ್ T20Iನಲ್ಲಿ ಈಗ ಇಂಗ್ಲೆಂಡ್ ತಂಡ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಆಂಗ್ಲರ ಆರ್ಭಟಕ್ಕೆ ತಂಡ ಹೊಡೆದಂತ ಸೌತ್ ಆಫ್ರಿಕಾ ಪಡೆ ಸೋತು ಸುಣ್ಣವಾಗಿದೆ. 10 ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿರುವಂತ ಇಂಗ್ಲೆಂಡ್ ವರ್ಸಸ್ ದಕ್ಷಿಣ ಆಫ್ರಿಕಾ ನಡುವಿನ ಚುಟುಕು ಸಮರದ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳು ಹಾಗೆ ಏನೆಲ್ಲ ರೆಕಾರ್ಡ್ಸ್ ಕ್ರಿಯೇಟ್ ಆಗಿವೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಕ್ಷಿಣ ಆಫ್ರಿಕಾ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ T20I ಸರಣಿಯಲ್ಲಿ ಇಂಗ್ಲೆಂಡ್ ತಂಡ ಚರಿತ್ರೆ ಬರೆದಿದೆ. ಮ್ಯಾಂಚೆಸ್ಟರ್ನಲ್ಲಿ ನಡೆದ 2ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಮೆನ್ಸ್ T20I ಫಾರ್ಮ್ಯಾಟ್ನಲ್ಲಿ ಹೈಯೆಸ್ಟ್ ರನ್ಗಳನ್ನು ಕಲೆ ಹಾಕಿದೆ. ಫಾರ್ ದಿ ಫಸ್ಟ್ ಟೈಮ್ 300+ ರನ್ ಸ್ಕೋರ್ ಮಾಡಿದೆ. ಜೊತೆಗೆ ಒಟ್ಟಾರೆಯಾಗಿ T20I ಮಾದರಿಯಲ್ಲಿ 3ನೇ ಅತ್ಯಧಿಕ ಸ್ಕೋರ್ ಆಗಿದೆ. ಟಾಸ್ ಸೋತು ಬ್ಯಾಟಿಂಗ್ ಇಳಿದು ಇತಿಹಾಸ ಬರೆದ ಇಂಗ್ಲೆಂಡ್. ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡದ ಪರ ಫಿಲ್ ಸಾಲ್ಟ್ ಮತ್ತು ಜೋಸ್ ಬಟ್ಲರ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಫಸ್ಟ್ ಓವರ್ನಿಂದಲೇ ಕಂಪ್ಲೀಟ್ ಆಗಿ ಅಗ್ರೆಷನ್ ಮೋಡ್ನಲ್ಲೇ ಬ್ಯಾಟ್ ಬೀಸಿದ್ರು. ಹಾಗೆ 126 ರನ್ಗಳ ಜೊತೆಯಾಟದ ಮೂಲಕ ತಂಡಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ರು. ಅದರಲ್ಲೂ ಜೋಸ್ ಬಟ್ಲರ್ ಅಂತೂ ಕೇವಲ 30 ಎಸೆತಗಳಲ್ಲೇ 7 ಸಿಕ್ಸ್ 8 ಬೌಂಡ್ರಿಗಳ ಸಮೇತ 83 ರನ್ಗಳನ್ನು ಚೆಚ್ಚಿ ಔಟ್ ಆದ್ರು. ಆ ಬಳಿಕ ಫಿಲ್ ಸಾಲ್ಟ್ ಜೊತೆಯಾದಂಥ ಜಾಕೋಬ್ ಬೆಥೆಲ್ ಕೂಡ 14 ಎಸೆತಗಳಲ್ಲಿ 26 ರನ್ಗಳನ್ನು ಕಲೆ ಹಾಕಿದ್ರು. ಮತ್ತೊಂದು ತುದಿಯಲ್ಲಿ ಸಾಲ್ಟ್ ಮಾತ್ರ ಸಿಡಿತಾನೇ ಇದ್ರು. ಪರಿಣಾಮ 2ನೇ ವಿಕೆಟ್ಗೆ 95 ರನ್ಗಳ ಜೊತೆಯಾಟವಾಡಿದ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ಬಂದ ನಾಯಕ ಹ್ಯಾರಿ ಬ್ರೂಕ್ ಕೂಡ ಅದೇ ಸ್ಟೈಲಲ್ಲೇ ಬ್ಯಾಟ್ ಬೀಸಿದ್ರು. 21 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೆ 1 ಸಿಕ್ಸರ್ ಸಹಾಯದಿಂದ ಅಜೇಯ 41 ರನ್ಗಳನ್ನು ಕಲೆ ಹಾಕಿದ್ರು. ಇತ್ತ ಓಪನರ್ ಆಗಿ ಕಣಕ್ಕಿಳಿದಿದ್ದ ಸಾಲ್ಟ್ ಮಾತ್ರ 60 ಎಸೆತಗಳಲ್ಲಿ 15 ಬೌಂಡ್ರಿ ಮತ್ತು 8 ಸಿಕ್ಸರ್ಗಳ ಸಹಾಯದಿಂದ 141 ರನ್ಗಳೊಂದಿಗೆ ಅಜೇಯರಾಗಿ ಉಳ್ಕೊಂಡ್ರು. ಈ ಮೂಲಕ ಇಂಗ್ಲೆಂಡ್ ತಂಡ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 304 ರನ್ಗಳನ್ನು ಕಲೆ ಹಾಕಿತ್ತು. ಈ ಬಿಗ್ ಸ್ಕೋರ್ ಅನ್ನ ಟಾರ್ಗೆಟ್ ಬೆನ್ನತ್ತಿದಂತ ಸೌತ್ ಆಫ್ರಿಕಾ ತಂಡದ ಪರ ಏಡಮ್ ಮಾರ್ಕ್ರಮ್ 41 ರನ್ ಗಳಿಸಿದೆ ಹೈಯೆಸ್ಟ್ ಸ್ಕೋರ್ ಆಯಿತು. ಉಳಿದವರೆಲ್ಲ ಬೇಗನೆ ವಿಕೆಟ್ ಒಪ್ಪಿಸಿದ್ರು. ಅಂತಿಮವಾಗಿ 16.1 ಓವರ್ಗಳಲ್ಲಿ 158 ರನ್ಗಳಿಗೆ ಆಲ್ಔಟ್ ಆದರು. ಈ ಮೂಲಕ ಆಂಗ್ಲರು ಬರೋಬ್ಬರಿ 146 ರನ್ಗಳ ಬಿಗ್ ಮಾರ್ಜಿನ್ನಿಂದ ಪಂದ್ಯವನ್ನು ಗೆದ್ದು ಬೀಗಿದ್ರು. ಈ ಮ್ಯಾಚ್ ಮೂಲಕ ಹಲವು ದಾಖಲೆಗಳನ್ನು ಬರೆದ್ರು. ಫುಲ್ ಮೆಂಬರ್ ಟೀಮ್ ವಿರುದ್ಧ ಗಳಿಸಿದಂತ ಹೈಯೆಸ್ಟ್ ಸ್ಕೋರ್ ಎನಿಸಿಕೊಳ್ತು. ಹಾಗಾದ್ರೆ ಪೂರ್ಣ ತಂಡದ ವಿರುದ್ಧ ಯಾವೆಲ್ಲ ದಾಖಲೆಗಳು ಇದೆ, ಹಾಗೆ ಟಾಪ್ 5 ರಾಷ್ಟ್ರಗಳು ಹೈಯೆಸ್ಟ್ ಸ್ಕೋರ್ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2 ವಿಕೆಟ್ಗಳಿಗೆ 304 ರನ್ಗಳನ್ನ ಕಲೆ ಹಾಕಿರುವಂತಹ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ನಿನ್ನೆಯ ಪಂದ್ಯ ಸದ್ಯ ಟಾಪ್ 1ನಲ್ಲಿದೆ. ಈ ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿ ನಡೆದಿದೆ. ಇನ್ನು 6 ವಿಕೆಟ್ಗಳ ನಷ್ಟಕ್ಕೆ 297 ರನ್ಗಳನ್ನು ಕಲೆ ಹಾಕಿತ್ತು ಭಾರತ ವರ್ಸಸ್ ಬಾಂಗ್ಲಾದೇಶ ನಡುವಿನ ಪಂದ್ಯ ಹೈದರಾಬಾದ್ನಲ್ಲಿ 2024ರಲ್ಲಿ ನಡೆದಿತ್ತು. ಈ ಪಂದ್ಯ ಸದ್ಯ 2ನೇ ಲಿಸ್ಟ್ನಲ್ಲಿದೆ. ಇನ್ನು 283 ರನ್ಗಳಿಗೆ ಅಂದ್ರೆ 1 ವಿಕೆಟ್ ಕಳ್ಕೊಂಡು 283 ರನ್ಗಳನ್ನ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ವಿರುದ್ಧ ಜೋಹಾನ್ಸ್ಬರ್ಗ್ನಲ್ಲಿ 2024ರಲ್ಲಿ ಕಲೆ ಹಾಕಲಾಗಿತ್ತು. ಈ ಪಂದ್ಯದ ರಿಸಲ್ಟ್ 3ನೇ ಪ್ಲೇಸ್ನಲ್ಲಿದೆ. ಇನ್ನು 3 ವಿಕೆಟ್ ನಷ್ಟಕ್ಕೆ 278 ರನ್ಗಳನ್ನು ಕಲೆ ಹಾಕಿದ್ದು 4ನೇ ಸ್ಥಾನದಲ್ಲಿದೆ. ಅಫ್ಘಾನಿಸ್ತಾನ ವರ್ಸಸ್ ಐರ್ಲೆಂಡ್ ನಡುವೆ ಡೆಹ್ರಾಡೂನ್ನಲ್ಲಿ 2019ರಲ್ಲಿ ಈ ಪಂದ್ಯ ನಡೆದಿತ್ತು. ಇನ್ನು 5ನೇ ಸ್ಥಾನದಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ 267 ರನ್ಗಳನ್ನು ಕಲೆ ಹಾಕಲಾಗಿತ್ತು. ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ನಡುವೆ ತರೂಬಾದಲ್ಲಿ 2023ರಲ್ಲಿ ಪಂದ್ಯ ನಡೆದಿತ್ತು. ಸೊ ಈ ಮೂಲಕ ಭಾರತದ ಹೆಸರಿನಲ್ಲಿದ್ದಂಥ T20 ಹೈಯೆಸ್ಟ್ ಸ್ಕೋರ್ ದಾಖಲೆಯನ್ನು ಇಂಗ್ಲೆಂಡ್ ತಂಡ ಈಗ ಬ್ರೇಕ್ ಮಾಡಿ ನಂಬರ್ 1 ಸ್ಥಾನಕ್ಕೇರಿದೆ. ಆದರೆ ಓವರ್ ಆಲ್ ಆಗಿ ಪುರುಷರ T20Iಗಳಲ್ಲಿ ಅತ್ಯಧಿಕ ಮೊತ್ತ ಇನ್ನೂ ಕೂಡ ಜಾಸ್ತಿ ಇದೆ. ಅದನ್ನು ಕೂಡ ನೋಡೋಣ. ಸೊ T20I ಪಂದ್ಯಗಳಲ್ಲಿ ಓವರ್ ಆಲ್ ಆಗಿ ಹೈಯೆಸ್ಟ್ ಸ್ಕೋರ್ ಅನ್ನ ನೋಡ್ತಾ ಹೋದ್ರೆ 4 ವಿಕೆಟ್ಗಳ ನಷ್ಟಕ್ಕೆ 344 ರನ್ಗಳನ್ನು ಕಲೆ ಹಾಕಲಾಗಿತ್ತು. ಜಿಂಬಾಬ್ವೆ ವರ್ಸಸ್ ಗ್ಯಾಂಬಿಯಾ ನಡುವೆ ನಡೆದಿದ್ದಂಥ ಈ ಪಂದ್ಯದಲ್ಲಿ 2024ರಲ್ಲಿ ನೈರೋಬಿಯಲ್ಲಿ ಈ ದಾಖಲೆಯನ್ನು ಮಾಡಲಾಗಿದೆ. ಇನ್ನು 3 ವಿಕೆಟ್ ನಷ್ಟಕ್ಕೆ 314 ರನ್ಗಳನ್ನು ಕಲೆ ಹಾಕಿದ್ದು ಸೆಕೆಂಡ್ ಪ್ಲೇಸ್ನಲ್ಲಿದೆ. ನೇಪಾಳ ವರ್ಸಸ್ ಮಂಗೋಲಿಯಾ ನಡುವೆ ಹ್ಯಾಂಗ್ಜೌನಲ್ಲಿ 2013ರಲ್ಲಿ ಈ ಪಂದ್ಯ ನಡೆದಿತ್ತು. ಇನ್ನು 3ನೇ ಸ್ಥಾನದಲ್ಲಿ 2 ವಿಕೆಟ್ ನಷ್ಟಕ್ಕೆ 304 ರನ್ಗಳನ್ನು ಕಲೆ ಹಾಕಿರುವಂತಹ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಈ ಪಂದ್ಯ ನಡೆದಿತ್ತು ಮ್ಯಾಂಚೆಸ್ಟರ್ನಲ್ಲಿ 2025 ಅಂದ್ರೆ ನಿನ್ನೆ ಪಂದ್ಯದ ಇದು 3ನೇ ಸ್ಥಾನದಲ್ಲಿದೆ ಓವರ್ ಆಲ್ ಆಗಿ. ಇನ್ನು 4ನೇ ಸ್ಥಾನದಲ್ಲಿ
297 ರನ್ಗಳನ್ನು ಕಲೆ ಹಾಕಿದ್ದು. ಭಾರತ ವರ್ಸಸ್ ಬಾಂಗ್ಲಾದೇಶ ನಡುವಿನ ಈ ಪಂದ್ಯದಲ್ಲಿ 6 ವಿಕೆಟ್ ನಷ್ಟಕ್ಕೆ ಈ ಸ್ಕೋರ್ ಬಂದಿತ್ತು. ಹೈದರಾಬಾದ್ನಲ್ಲಿ ಈ ಮ್ಯಾಚ್ ನಡೆದಿದ್ದು 2024ರಲ್ಲಿ. ಇನ್ನು 5 ವಿಕೆಟ್ ನಷ್ಟಕ್ಕೆ 286 ರನ್ಗಳನ್ನು ಕಲೆ ಹಾಕಲಾಗಿತ್ತು. ಜಿಂಬಾಬ್ವೆ ವರ್ಸಸ್ ಸೀಶೆಲ್ಸ್ ನಡುವೆ ನೈರೋಬಿಯಲ್ಲಿ ಈ ಪಂದ್ಯ ನಡೆದಿತ್ತು 2024ರಲ್ಲಿ. ಹೀಗೆ ಇದಿಷ್ಟು ಒಂದು T20 ತಂಡದ ಟಾಪ್ 5 ಸ್ಕೋರ್ಗಳು. ಒಂದ್ ಕಡೆ ಹೀಗೆ ದಾಖಲೆ ಮೇಲೆ ದಾಖಲೆ ಬರೆದು ಇಂಗ್ಲೆಂಡ್ ತಂಡ ಹಿರಿಹಿರಿಗ್ತಾ ಇದ್ರೆ, ದಕ್ಷಿಣ ಆಫ್ರಿಕಾ ಮಾತ್ರ 146 ರನ್ಗಳ ಅಂತರದಿಂದ ಸೋಲನ್ನ ಕಂಡಿದೆ. ಇದು T20 ಇತಿಹಾಸದಲ್ಲಿ ದಕ್ಷಿಣ ಆಫ್ರಿಕಾದ ಅತಿದೊಡ್ಡ ಸೋಲಾಗಿದೆ. ಅಲ್ಲದೆ ಇದು ಅತಿದೊಡ್ಡ ಗೆಲುವಾಗಿದೆ ಇಂಗ್ಲೆಂಡ್ ಪಾಲಿಗೆ. ಆಕ್ಚುಲಿ ಈ ಪಂದ್ಯದಲ್ಲಿ ಮೇನ್ ಹೈಲೈಟ್ ಆಗಿದ್ದು RCBಯ ಸ್ಫೋಟಕ ಓಪನರ್ ಬ್ಯಾಟರ್ ಆಗಿರುವಂತ ಫಿಲ್ ಸಾಲ್ಟ್. ಅಜೇಯ ಶತಕದ ಮೂಲಕ ಹಲವು ದಾಖಲೆಗಳನ್ನ ಬರೆದಿದ್ದಾರೆ. ಸೊ ಯಾವೆಲ್ಲ ದಾಖಲೆಗಳನ್ನ ಬರ್ಕೊಂಡ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಜಸ್ಟ್ 39 ಎಸೆತಗಳಲ್ಲೇ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಇಂಗ್ಲೆಂಡ್ ತಂಡದ ಪರ T20ನಲ್ಲಿ ಬ್ಯಾಟರ್ ಒಬ್ಬ ಕಲೆ ಹಾಕಿರುವಂತ ಅತಿ ವೇಗದ ಶತಕ ಇದಾಗಿದೆ. ಇದಕ್ಕೂ ಮುನ್ನ ಲಿಯಾಮ್ ಲಿವಿಂಗ್ಸ್ಟೋನ್ 42 ಎಸೆತಗಳಲ್ಲಿ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಈ ದಾಖಲೆಯನ್ನ ಈಗ ಫಿಲ್ ಸಾಲ್ಟ್ 39 ಎಸೆತಗಳಲ್ಲೇ ಬ್ರೇಕ್ ಮಾಡಿದ್ದಾರೆ. ಹಾಗೆ ಸಾಲ್ಟ್ T20ನಲ್ಲಿ 42 ಇನ್ನಿಂಗ್ಸ್ಗಳಿಂದ ವೇಗವಾಗಿ 4 ಶತಕಗಳನ್ನು ದಾಖಲು ಮಾಡಿದ್ದಾರೆ. ಸೊ ಓವರ್ ಆಗಿ T20ನಲ್ಲಿ 4 ಶತಕ ಬಾರಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ 57 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನ ಮಾಡಿದ್ರು. ಅಂದ್ರೆ ಇವರು 57 ಇನ್ನಿಂಗ್ಸ್ಗಳಲ್ಲಿ 4 ಶತಕವನ್ನ ಬಾರಿಸಿದ್ರು. T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಈಗ ಸದ್ಯ ಫಿಲ್ ಸಾಲ್ಟ್ ಮತ್ತು ಸೂರ್ಯಕುಮಾರ್ ಯಾದವ್ ಜೊತೆಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 5 ಶತಕ ಬಾರಿಸಿರುವಂತ ಮ್ಯಾಕ್ಸ್ವೆಲ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು T20 ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಬ್ಯಾಟರ್ ದಾಖಲಿಸಿದಂತ ಗರಿಷ್ಠ ರನ್ 141 ರನ್ ಆಗಿದೆ. ಸದ್ಯ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವಿನ 3 ಪಂದ್ಯಗಳ ಸರಣಿಯಲ್ಲಿ 2 ಪಂದ್ಯಗಳು ಮುಗಿದಿದ್ದು ತಲಾ ಒಂದೊಂದು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಸೆಪ್ಟೆಂಬರ್ 14ರ ಭಾನುವಾರ ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ಳಲಿದ್ದಾರೆ. ನಮಸ್ಕಾರ.